गणानान्त्वा गणपतिगुं हवामहे कविं कवीनामुपमश्रवस्तमम् ज्येष्ठराजं ब्रह्मणान् ब्रह्मणस्पत आनशृण्वन्नोतिभिस्सेदसादनम् श्रीविघ्नेश्वराय नमः। ओं मा सत्येन रजसा वर्तमानो निवेशयन्नमृतं मर्त्यं च हिरण्येन सवितार्थेन देवो याति भुवनानि विपश्यन्। श्रीगुरुभ्यो नमः। ಹರಿ ಓಂ ನಮಸ್ಕಾರ. ಎಲ್ಲರಿಗೂ ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಜ್ಯೋತಿಷ್ಯ ಚಾನೆಲ್ಗೆ ಆಗಮಿಸಿದ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ನಾನು ನಿಮ್ಮ ಬಾಲಕೃಷ್ಣ ಶಾಸ್ತ್ರಿ. ಸ್ನೇಹಿತರೆ, ನಿಮ್ಮೆಲ್ಲರ ಜೀವನ ಸುಖಮಯವಾಗಿ ಕ್ಷೇಮದಾಯಕವಾಗಿ ಆರೋಗ್ಯಪೂರ್ಣವಾಗಿರಲಿ ಎಂದು ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ, ಸ್ನೇಹಿತರೆ, ಈ ವಿಡಿಯೋದಲ್ಲಿ ಆಗಸ್ಟ್ 2026 ಸಿಂಹ ರಾಶಿಯ ತಿಂಗಳ ಸಂಪೂರ್ಣ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಗ್ರಹಗಳ ಚಲನೆ ಮತ್ತು ಗೋಚಾರ ಫಲಗಳ ಆಧಾರದ ಮೇಲೆ ಈ ತಿಂಗಳಲ್ಲಿ ನಿಮ್ಮ ಉದ್ಯೋಗ, ವ್ಯವಹಾರ ಹಾಗೂ ವ್ಯಾಪಾರ, ಆರ್ಥಿಕ ಸ್ಥಿತಿ, ಕುಟುಂಬ ಜೀವನ, ಆರೋಗ್ಯ, ವಿದ್ಯಾಭ್ಯಾಸ, ದಾಂಪತ್ಯ ಜೀವನ ಹಾಗೂ ಶುಭ ದಿನಗಳು ಈ ಎಲ್ಲ ವಿಚಾರವಾಗಿ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಹಾಗೂ ಯಾವ ಒಂದು ವಿಚಾರದಲ್ಲಿ ನಾವು ಎಚ್ಚರಿಕೆ ಮಾಡಬೇಕು, ಯಾವ ವಿಷಯಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂಬಂಥ ವಿಚಾರವನ್ನು ಸಹಿತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಆಗ ಮಾತ್ರ ಈ ತಿಂಗಳಿಗೆ ಸಂಬಂಧಿಸಿದ ನಿಮ್ಮ ಸಂಪೂರ್ಣ ಒಂದು ಮಾಹಿತಿಯನ್ನು ನೀವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳಬಹುದು. ಸ್ನೇಹಿತರೆ, ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ವಿಡಿಯೋವನ್ನು ಶೇರ್ ಮಾಡಿ. ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಹಿಂದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮಗೆ ಸಹಕಾರವನ್ನು ಕೊಡಿ. ಸದಾಕಾಲ ನಾವು ನಿಮ್ಮೊಂದಿಗಿರಲು ಬಯಸುತ್ತೇವೆ. ಸ್ನೇಹಿತರೆ, ಈ ತಿಂಗಳು ವಿಶೇಷವಾಗಿ ಆಗಸ್ಟ್ ತಿಂಗಳಲ್ಲಿ ಸಿಂಹ ರಾಶಿಯವರಿಗೆ ಯಾವ ಒಂದು ಫಲಗಳು ಇರಲಿವೆ ಎಂಬಂಥ ವಿಚಾರವನ್ನು ನೋಡೋಣ. ಮೊದಲಿಗೆ ನಿಮಗೆ ಈ ಸಿಂಹ ರಾಶಿಯವರಿಗೆ ಈ ತಿಂಗಳು ಆಗಸ್ಟ್ನಲ್ಲಿ ಆತ್ಮವಿಶ್ವಾಸ ಮತ್ತು ಪ್ರಭಾವ ಹೆಚ್ಚಿಸುವಂತಹ ಒಂದು ತಿಂಗಳಾಗಲಿದೆ. ನಿಮ್ಮ ರಾಶಿಯಾಧಿಪತಿ ಸೂರ್ಯನು ನಿಮ್ಮ ಸ್ವಕ್ಷೇತ್ರವಾದ ಸಿಂಹರಾಶಿಗೆ ಪ್ರವೇಶಿಸುವುದರಿಂದ ಈ ತಿಂಗಳು ನಿಮ್ಮ ಒಂದು ನಾಯಕತ್ವ ಗುಣ ಹಾಗೂ ಗೌರವ ಮನ್ನಣೆಗಳು ನಿಮಗೆ ಸಮಾಜದಲ್ಲಿ ಗಮನಾರ್ಹವಾಗಿ ಹೆಚ್ಚಾಗಲಿದೆ. ದೀರ್ಘಕಾಲದಿಂದ ಒಂದು ಬಾಕಿ ಉಳಿದಿದ್ದಂತಹ ನಿಮ್ಮ ಕೆಲಸ ಕಾರ್ಯಗಳು ನಿಮ್ಮ ಒಂದು ಸ್ವಪ್ರಯತ್ನದಿಂದ ಈ ತಿಂಗಳು ಯಶಸ್ಸಿನತ್ತ ಸಾಗಲಿದೆ. ಒಂದು ತಿಂಗಳ ಒಂದು ಮಧ್ಯಭಾಗದಲ್ಲಿ ಒಂದು ಶುಭ ಫಲಗಳು ಮತ್ತಷ್ಟು ಹೆಚ್ಚಾಗಲಿದ್ದು, ಸಾಹಸಮಯ ಒಂದು ನಿರ್ಧಾರಗಳು ಹಾಗೂ ಲಾಭ ತಂದುಕೊಡತಕ್ಕಂಥ ಒಂದು ಎಲ್ಲ ಯೋಗಗಳು ನಿಮಗೆ ಈ ತಿಂಗಳಲ್ಲಿ ಪ್ರಾಪ್ತಿಯಾಗಲಿದೆ. ಸ್ನೇಹಿತರೆ, ಈ ತಿಂಗಳಲ್ಲಿ ನಿಮ್ಮ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ, ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದ ಫಲಗಳು ಪ್ರಾಪ್ತಿಯಾಗಲಿದೆ ಎಂಬುದನ್ನು ನೋಡುವುದಾದರೆ, ಸ್ನೇಹಿತರೆ, ಈ ತಿಂಗಳಲ್ಲಿ ನಿಮಗೆ ನಿಮ್ಮ ಒಂದು ಉದ್ಯೋಗ ಕ್ಷೇತ್ರದಲ್ಲಿ ಒಂದು ಏನೋ ಒಂದು ಮೇಲಿನ ಅಧಿಕಾರಿಗಳಿಂದ ಒಂದು ನಿಮ್ಮ ಮೇಲಿರತಕ್ಕಂಥ ಒಂದು ಒಳ್ಳೆಯ ಭಾವನೆಯಿಂದ ನಿಮ್ಮ ಮೇಲಿಟ್ಟಿರುವಂತಹ ಒಂದು ನಂಬಿಕೆಯನ್ನು ನೀವು ಉಳಿಸಿಕೊಳ್ಳುವಲ್ಲಿ ಈ ತಿಂಗಳಲ್ಲಿ ನೀವು ಜವಾಬ್ದಾರಿಗಳನ್ನು ಅಥವಾ ಹೊಸ ನಾಯಕತ್ವ ವಹಿಸುವ ಅವಕಾಶ ನಿಮಗೆ ಈ ತಿಂಗಳಲ್ಲಿ ಸಿಗಲಿದೆ. ಸರ್ಕಾರಿ ಕೆಲಸಗಳಲ್ಲಿ ಅಥವಾ ಪ್ರಮೋಷನ್ ನಿರೀಕ್ಷೆಯಲ್ಲಿದ್ದವರಿಗೆ ಈ ತಿಂಗಳು ಒಂದು ಒಳ್ಳೆಯ ವಾರ್ತೆಗಳು ಬರತಕ್ಕಂತಹ ತಿಂಗಳಾಗಲಿದೆ. ಅದಲ್ಲದೆ ಹೊಸ ಉದ್ಯೋಗವನ್ನು ಹುಡುಕುತ್ತಿರುವವರಿಗೂ ಒಂದು ಶುಭ ವಾರ್ತೆಗಳಿದೆ. ಹೊರಗಿನ ದೇಶದ ಉದ್ಯೋಗ ಮಾಡತಕ್ಕಂಥವರಿಗೆ ಏನೋ ಒಂದು ನಿಮ್ಮ ಹೊರಗಿನ ದೇಶದ ಉದ್ಯೋಗದಲ್ಲಿ ಸ್ವಲ್ಪ ಏರಿಳಿತಗಳಾಗತಕ್ಕಂಥದ್ದು, ಸಣ್ಣ ಪುಟ್ಟ ತೊಂದರೆಗಳು ಬರಬಹುದು. ಸ್ವಲ್ಪ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಸ್ನೇಹಿತರೆ, ಈ ಒಂದು ಆಗಸ್ಟ್ ತಿಂಗಳಲ್ಲಿ ವ್ಯಾಪಾರಸ್ಥರಿಗೆ ಒಂದು ನಿಮ್ಮ ವ್ಯವಹಾರಗಳಲ್ಲಿ ಒಂದು ನೂತನ ತಂತ್ರಗಳನ್ನು ಹೆಚ್ಚಿನ ಬಳಸಿಕೊಂಡು ಅದರಲ್ಲಿ ಲಾಭವನ್ನು ಗಳಿಸತಕ್ಕಂಥ ಒಂದು ಯೋಗವಿದೆ. ಹಾಗೂ ಸರ್ಕಾರಿ ಸಂಬಂಧಿತ ಒಪ್ಪಂದಗಳು, ಯಾವುದಾದರೂ ಟೆಂಡರ್ಗಳು ಲಭಿಸತಕ್ಕಂಥ ಒಂದು ಸಾಧ್ಯತೆಗಳು ಈ ತಿಂಗಳಲ್ಲಿ ಹೆಚ್ಚಾಗಿರಲಿದೆ. ಅದಲ್ಲದೆ ಹೊಸ ಒಂದು ಪ್ರಭಾವಿ ವ್ಯಕ್ತಿಗಳ ಸಂಪರ್ಕ ಬೆಳೆದು
ನಿಮ್ಮ ವ್ಯಾಪಾರ ವಿಸ್ತರಣೆಗೆ ಈ ತಿಂಗಳು ಸಹಕಾರಿಯಾಗಲಿದೆ. ಹಾಗೂ ಹೋಟೆಲ್ ಉದ್ಯಮ ವ್ಯಾಪಾರ ಮಾಡ್ತಕ್ಕಂಥವರಿಗೆ, ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವರಿಗೂ ಈ ತಿಂಗಳಲ್ಲಿ ಒಳ್ಳೆಯ ಯೋಗವಿದೆ. ಸ್ವಲ್ಪ ಹೆಚ್ಚಿನ ಫಲಕ್ಕಾಗಿ ಒಂದು ದೇವತಾ ಆರಾಧನೆಯನ್ನು ಮಾಡಿಕೊಂಡು ವ್ಯವಹಾರ ಕ್ಷೇತ್ರವನ್ನು ಪ್ರಾರಂಭ ಮಾಡಿಕೊಳ್ತಕ್ಕಂಥದ್ದು ಸಹಿತ ಶುಭವನ್ನು ಕೊಡಲಿದೆ. ಈ ತಿಂಗಳಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ವಿಶೇಷವಾಗಿ ತಿಂಗಳು ಬಲವಾಗಿರಲಿದೆ. ಆದಾಯದ ಹೊಸ ಮೂಲಗಳು ತೆರೆದುಕೊಳ್ಳಲಿದೆ. ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭಾಂಶ ನಿಮಗೆ ಸಿಗಲಿದೆ. ಹಾಗೂ ರಿಯಲ್ ಎಸ್ಟೇಟ್, ವಾಹನ ಅಥವಾ ಬಂಗಾರದ ಮೇಲೆ ಹೂಡಿಕೆ ಮಾಡಲು ಇದು ಸೂಕ್ತವಾದಂಥ ಸಮಯ. ನಿಮ್ಮ ಉದಾರ ಮನೋಭಾವದಿಂದಾಗಿ ಇತರರಿಗೆ ಸಹಾಯ ಮಾಡಲು ಅಥವಾ ಅತಿಯಾದ ಖರ್ಚುಗಳಿಗೆ ಕಡಿವಾಣ ಹಾಕುವುದು ತುಂಬ ಉತ್ತಮ. ಆದಷ್ಟು ಹಣದ ಕಾಸಿನ ವಿಚಾರದಲ್ಲಿ ಜಾಗರೂಕತೆಯನ್ನು ತಂದುಕೊಳ್ಳಿ. ಅದಲ್ಲದೆ ಈ ತಿಂಗಳು ನೀವು ಯಾರಿಗಾದರೂ ಹಣವನ್ನು ಸಾಲವಾಗಿ ಕೊಟ್ಟಲ್ಲಿ ಮರಳಿ ಪಡೆಯುವುದು ನಿಮಗೆ ಸ್ವಲ್ಪ ಕಷ್ಟವಾಗಬಹುದು. ಆದಷ್ಟು ಒಂದು ಸ್ವಲ್ಪ ಎಚ್ಚರಿಕೆಯನ್ನು ತಂದುಕೊಳ್ಳಿ. ಹಾಗೂ ಹಣವನ್ನು ಕೊಡುವಾಗ ತುಂಬ ಜಾಗರೂಕತೆ ಇರಲಿ. ಇನ್ನು ನಿಮ್ಮ ಕುಟುಂಬ ಮತ್ತು ಪ್ರೀತಿಯ ಒಂದು ಕೌಟುಂಬಿಕ ಜೀವನ, ಕುಟುಂಬದಲ್ಲಿ ಯಾವ ರೀತಿಯಾಗಿದೆ ಎಂಬುದನ್ನು ನೋಡುವುದಾದರೆ, ನಿಮ್ಮ ಒಂದು ಮಾತಿಗಿದ್ದಂತಹ ಗೌರವ ಈ ತಿಂಗಳಲ್ಲಿ ಹೆಚ್ಚಾಗಲಿದೆ. ಹಾಗೂ ತಂದೆಯವರ ಒಂದು ಬೆಂಬಲ ಹಾಗೂ ಆಶೀರ್ವಾದ ನಿಮ್ಮ ಕಾರ್ಯಗಳಿಗೆ ಬಹುದೊಡ್ಡ ಬಲವಾಗಿ ತರಲಿದೆ. ಮನೆಯಲ್ಲಿ ನಿಮಗೆ ಶುಭ ಸಮಾರಂಭ ಅಥವಾ ಆರ್ಥಿಕ ಕಾರ್ಯಕ್ರಮಗಳು ನಡೆಯುವ ಯೋಗಗಳು ಕೂಡಿ ಬರಲಿದೆ. ಪ್ರೀತಿ ಮತ್ತು ವಿವಾಹದ ವಿಚಾರವನ್ನು ನೋಡುವುದಾದರೆ, ನಿಮ್ಮ ದಾಂಪತ್ಯದಲ್ಲಿ ಒಂದು ಪರಸ್ಪರ ಗೌರವ ಮತ್ತು ಪ್ರೀತಿ ಈ ತಿಂಗಳಲ್ಲಿ ವೃದ್ಧಿಯಾಗಲಿದೆ. ಯಾವುದೇ ಹಿಂದೆ ಇದ್ದಂತಹ ಪತಿ ಪತ್ನಿಯರ ಮಧ್ಯೆ ಇದ್ದಂತಹ ಸಣ್ಣ ಪುಟ್ಟ ಯಾವುದಾದ್ರೂ ಮನಸ್ತಾಪಗಳಿದ್ದಂತಲ್ಲಿ ದೂರವಾಗತಕ್ಕಂಥ ಒಂದು ಯೋಗವಿದೆ. ಹಾಗೂ ಅನ್ಯೋನ್ಯತೆ ಯೋಗ ಭಾಗ್ಯಗಳು ಹಾಗೂ ವಿವಾಹದ ವಿಚಾರವಾಗಿ ಚಿಂತನೆ ಮಾಡತಕ್ಕಂಥವರಿಗೆ ಶುಭ ವಾರ್ತೆಗಳು ಬರತಕ್ಕಂಥದ್ದು. ಹಾಗೂ ಸಂತಾನದ ಬಗ್ಗೆ ಚಿಂತನೆ ಮಾಡತಕ್ಕಂಥವರಿಗೆ ಸಹಿತ ಒಂದು ಶುಭ ವಾರ್ತೆಗಳು ಬರತಕ್ಕಂಥದ್ದು ಆಗಲಿದೆ. ಮತ್ತೆ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಸ್ವಲ್ಪ ನಿಮ್ಮ ಈಗೋವನ್ನು ಬಿಟ್ಟು, ಅಹಮ್ಮನ್ನು ಬಿಟ್ಟು ನೀವು ಎಲ್ಲ ಕೆಲಸಗಳನ್ನು ನೋಡಿಕೊಂಡಲ್ಲಿ ನಿಮಗೆ ಒಂದು ಒಳ್ಳೆಯ ಶುಭ ಫಲಗಳು. ಹಾಗೂ ಪ್ರೇಮಿಗಳು ಸಹಿತ ಹಾಗೆ ನಿಮ್ಮ ಪ್ರೀತಿಯನ್ನು ನೀವು ಮನೆಯವರ ಮುಂದೆ ವ್ಯಕ್ತಪಡಿಸಲು ಮತ್ತು ವಿವಾಹದ ನಿರ್ಧಾರ ತೆಗೆದುಕೊಳ್ಳಲು ಈ ಸಮಯ ನಿಮಗೆ ಸೂಕ್ತವಾದಂತಹ ಸಮಯ. ಹಾಗಾಗಿ ಆಗಸ್ಟ್ ತಿಂಗಳಲ್ಲಿ ಈ ಒಂದು ಕಾರ್ಯಗಳಿಗೆ ಹೆಚ್ಚಿನ ಚಾಲನೆಯನ್ನು ಕೊಡುವುದು ಸಹಿತ ಉತ್ತಮ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ನಿಮಗೆ ಅತ್ಯುತ್ತಮ ಒಂದು ಚೈತನ್ಯವನ್ನು ತಂದುಕೊಡುವಂತಹ ತಿಂಗಳಾಗಲಿದೆ. ನಿಮ್ಮ ಆರೋಗ್ಯದಲ್ಲಿದ್ದಂತಹ ಸಣ್ಣ ಪುಟ್ಟ ಅನಾರೋಗ್ಯಗಳು ದೂರವಾಗಲಿದೆ. ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲಿದೆ. ಸೂರ್ಯನ ಒಂದು ತೀವ್ರತೆಯಿಂದಾಗಿ ಒಂದು ಸಣ್ಣ ಪುಟ್ಟ ಅತಿಯಾದ ದೇಹದ ಒಂದು ಉಷ್ಣತೆ ಹಾಗೂ ಕಣ್ಣಿನ ಉರಿಗಳು ಕಾಡುವಂಥದ್ದು, ರಕ್ತದೊತ್ತಡ ಸಮಸ್ಯೆ ಹಾಗೂ ಕೊಂಚ ದೇಹದಲ್ಲಿ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಮಾಡಬೇಕು. ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ. ಒಳ್ಳೆಯ ಆಹಾರ ಸೇವನೆ ಮಾಡುವಂಥದ್ದು, ಸಾಕಷ್ಟು ನೀರನ್ನು ಕುಡಿಯುವಂಥದ್ದು ಹಾಗೂ ಜಂಕ್ ಫುಡ್ಗಳನ್ನು ದೂರ ಮಾಡಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ಮತ್ತು ದಿನಚರಿಯಲ್ಲಿ ಪ್ರತಿನಿತ್ಯ ಆದಷ್ಟು ಯೋಗ, ಧ್ಯಾನಗಳನ್ನು, ಮೆಡಿಟೇಷನ್ಗಳನ್ನೆಲ್ಲ ಮಾಡಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ಇನ್ನು ಈ ತಿಂಗಳಲ್ಲಿ ಕೃಷಿ ಮತ್ತು ಒಂದು ತೋಟಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಸಿಂಹ ರಾಶಿಯವರಿಗೆ ಯಾವ ರೀತಿಯಾದಂಥ ಫಲಗಳು ಇದೆ ಎಂಬುದನ್ನು ನೋಡುವುದಾದರೆ, ಸ್ನೇಹಿತರೆ, ಒಂದು ಈ ಕೃಷಿ ನಿಮ್ಮ ರೈತ ಬಾಂಧವರಿಗೆ ಈ ತಿಂಗಳು ಅತ್ಯಂತ ಶ್ರೇಷ್ಠ ಒಂದು ಫಲಗಳನ್ನು ನೀಡುವಂಥ ತಿಂಗಳಾಗುವಂತಹ ಎಲ್ಲ ಯೋಗಗಳಿದೆ. ಅದಲ್ಲದೆ ನೀವು ಪ್ರತಿನಿತ್ಯ ನಿಮ್ಮ ಬೆಳೆಗಳಿಗೆ ಉತ್ತಮ ಬೇಡಿಕೆಯನ್ನು ನೀವು ನಿರೀಕ್ಷಿಸಬಹುದು. ಒಳ್ಳೆಯ ನಿಮ್ಮ ಬೆಳೆದಂಥ ಬೆಳೆಗಳಿಗೆ ಒಳ್ಳೆಯ ಧಾರಣೆ ಸಿಗುವಂಥದ್ದು ಹಾಗೂ ಕೃಷಿಯಲ್ಲಿ ಹೊಸ ಒಂದು ತಂತ್ರಜ್ಞಾನಗಳನ್ನು ಅಥವಾ ಒಂದು ಹೊಸ ಉಪಕರಣಗಳನ್ನು ನೀವು ಕೃಷಿಗಾಗಿ ಬಳಸುವಂಥದ್ದಿದ್ದಲ್ಲಿ ಅಥವಾ ಅದಕ್ಕೆ ಒಂದು ಒಳ್ಳೆಯ ಕಾರ್ಯವನ್ನು ಮಾಡುವಂಥದ್ದಿದ್ದಲು ಸಹಿತ ನಿಮಗೆ ಅದೊಂದು ಸೂಕ್ತ ಬೆಂಬಲಗಳು ಲಭಿಸಲಿದೆ. ಮತ್ತು ಕೃಷಿಯಲ್ಲಿ ನಿಮಗೆ ಒಳ್ಳೆಯ ಶುಭ ವಾರ್ತೆಗಳು ಬರತಕ್ಕಂತಹ, ಶುಭ ಫಲಗಳು, ಲಾಭಗಳು ದೊರೆಯತಕ್ಕಂಥ ಒಂದು ಯೋಗಗಳು ಇದೆ ಸ್ನೇಹಿತರೆ. ಅದಲ್ಲದೆ ತೋಟಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಣ್ಣುಗಳನ್ನು ಬೆಳೆಯುವಂಥದ್ದು, ಮಾವು, ದಾಳಿಂಬೆ ಹಾಗೂ ಹಣ್ಣು ತರಕಾರಿಗಳನ್ನು ಬೆಳೆಯತಕ್ಕಂಥವರಿಗೆ ಒಳ್ಳೆಯ ಲಾಭಗಳು ಬರಲಿದೆ. ಸೌಂದರ್ಯವರ್ಧಕ ಒಂದು ಗಿಡಗಳ ತೋಟಗಾರಿಕೆ ಮಾಡುವವರು ಹಾಗೂ ತಿಂಗಳು ಈ ಬಾರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕ ಲಾಭ ಸಿಗಲಿದೆ. ನಿಮ್ಮ ಮಾರುಕಟ್ಟೆಯಲ್ಲಿ ಉತ್ತಮ ಹೆಸರು ಗಳಿಸುವಂತಹ ಒಂದು ಯೋಗಗಳು ಸಹಿತ ನಿಮಗೆ ಕೃಷಿಕರಿಗೆ ಈ ತಿಂಗಳು ಪ್ರಾಪ್ತಿಯಾಗಲಿದೆ. ಇನ್ನು ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅತ್ಯಂತ ಒಂದು ಶುಭಪ್ರದವಾದಂತಹ ತಿಂಗಳಾಗಲಿದೆ. ಏಕಾಗ್ರತೆ ಮತ್ತು ಗ್ರಹಣ ಶಕ್ತಿ ಅತ್ಯುತ್ತಮವಾಗಿರಲಿದೆ. ಸ್ಪರ್ಧಾತ್ಮಕ ಒಂದು ಪರೀಕ್ಷೆಗಳು
ಹಾಗೂ IAS ನಂತಹ ಒಂದು IPS ನಂತಹ ಒಂದು ಸರ್ಕಾರಿ ಹುದ್ದೆಗಳ ಪರೀಕ್ಷೆಗೆ ಸಿದ್ಧರಾಗುವಂತಹ ವಿದ್ಯಾರ್ಥಿಗಳಿಗೆ ನೀವು ಈ ವಿದ್ಯಾ ವಿಚಾರದಲ್ಲಿ ಹೆಚ್ಚಿನ ಒಂದು ಪ್ರಯತ್ನ ಪಟ್ಟಲ್ಲಿ ಉತ್ತಮ ಒಂದು ಯಶಸ್ಸು ನಿಮಗೆ ಖಚಿತವಾಗಿ ಪ್ರಾಪ್ತಿಯಾಗಲಿದೆ. ಹಾಗೂ ಉನ್ನತ ಶಿಕ್ಷಣಕ್ಕಾಗಿ ಪ್ರತಿಷ್ಠಿತ ಒಂದು ಸಂಸ್ಥೆಗಳಲ್ಲಿ ಪ್ರವೇಶಕ್ಕೆ ಅವಕಾಶಗಳು ಸಿಗತಕ್ಕಂಥ ಒಂದು ಯೋಗಗಳು. ಅದಲ್ಲದೆ ಹೊರಗಿನ ದೇಶದ ವಿದ್ಯೆಯನ್ನು ಯಾರು ಹೊರಗಿನ ದೇಶಕ್ಕೆ ವಿದ್ಯೆಗಾಗಿ ಹೋಗಲು ಬಯಸತಕ್ಕಂಥವರಿಗೆ ಸ್ವಲ್ಪ ಹೆಚ್ಚಿನ ಪ್ರಯತ್ನವನ್ನು ಮಾಡಿದಲ್ಲಿ ಶುಭ ಫಲಗಳು ತೆಗೆತಕ್ಕಂತಹ ಒಂದು ಎಲ್ಲ ಯೋಗಗಳು ನಿಮಗೆ ಪ್ರಾಪ್ತಿಯಾಗಲಿದೆ. ಸ್ನೇಹಿತರೆ, ಇನ್ನು ಈ ತಿಂಗಳಲ್ಲಿ ಆಗಸ್ಟ್ನಲ್ಲಿ ನಿಮಗೆ ಯಾವ ಒಂದು ದಿನಗಳು ಶುಭವನ್ನು ಕೊಡಲಿದೆ ಎಂಬುದನ್ನು ನೋಡುವುದಾದರೆ ಭಾನುವಾರ ಹಾಗೂ ಮಂಗಳವಾರ ಮತ್ತು ಗುರುವಾರ ಈ ತಿಂಗಳಲ್ಲಿ ನೀವು ಯಾವುದೇ ಒಂದು ಕಾರ್ಯಗಳನ್ನು ಮಾಡತಕ್ಕಂಥದ್ದು ಒಳ್ಳೆಯದು. ಈ ಒಂದು ದಿನಗಳಲ್ಲಿ ನೀವು ಈ ಕೆಲಸಗಳನ್ನು ಯಾವುದೇ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿದಲ್ಲಿ ಅಂತಹ ಶುಭ ಫಲಗಳು ನಿಮಗೆ ಈ ತಿಂಗಳಲ್ಲಿ ಪ್ರಾಪ್ತಿಯಾಗಲಿದೆ. ಅದಲ್ಲದೆ ಈ ತಿಂಗಳ ನಿಮ್ಮ ಒಂದು ಶುಭ ದಿಕ್ಕುಗಳು ಯಾವುದಾದ್ರೂ ಒಂದು ಹೊಸ ಉದ್ಯೋಗ ಪ್ರಾರಂಭ ಮಾಡತಕ್ಕಂಥದ್ದು ಅಥವಾ ಒಂದು ದೂರದ ಊರಿನ ಪ್ರಯಾಣ ಮಾಡತಕ್ಕಂಥದ್ದು ಅಥವಾ ಯಾವುದೋ ಒಂದು ವಿದ್ಯಾ ಕ್ಷೇತ್ರಕ್ಕೆ ಹೊರಡತಕ್ಕಂಥದ್ದು ಮಾಡುವಂಥದ್ದಿದ್ದಲ್ಲಿ ಪೂರ್ವದಿಂದ ಪ್ರಾರಂಭ ಮಾಡಿ ಹಾಗೂ ಈಶಾನ್ಯದಿಂದ ಪ್ರಾರಂಭ ಮಾಡಿದಲ್ಲೂ ಸಹಿತ ನಿಮಗೆ ಶುಭ ಫಲಗಳು ದೊರಕಲಿದೆ. ಮತ್ತು ಈ ಒಂದು ಆಗಸ್ಟ್ ತಿಂಗಳ ಒಂದು ನಿಮ್ಮ ಯಾವುದು ಶುಭ ದಿನಾಂಕಗಳು ಹಾಗೂ ಉತ್ತಮ ಒಂದು ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಶುಭ ಸಂಖ್ಯೆಗಳನ್ನು ನೋಡುವುದಾದರೆ ಈ ತಿಂಗಳಲ್ಲಿ ನಿಮಗೆ 1ನೇ ತಾರೀಕು, 5ನೇ ತಾರೀಕು, 9, 10 ಮತ್ತು 19 ಹಾಗೂ 28ನೇ ತಾರೀಕು ನಿಮಗೆ ಅದೃಷ್ಟದ ಒಂದು ಸಂಖ್ಯೆಗಳಾಗಲಿದೆ ಮತ್ತು ಅದೃಷ್ಟದ ದಿನಾಂಕಗಳಾಗಲಿದೆ. ಈ ಒಂದು ದಿನಾಂಕಗಳಲ್ಲಿ ಈ ಒಂದು ಸಂಖ್ಯೆಗಳಲ್ಲಿ ಯಾವುದಾದ್ರೂ ನೀವು ಸಂಖ್ಯಾಶಾಸ್ತ್ರವನ್ನು ನೋಡುವಂಥದ್ದಿದ್ದಲ್ಲಿ ಈ ಸಂಖ್ಯೆಗಳು ನಿಮಗೆ ಹೆಚ್ಚಿನ ಅದೃಷ್ಟವನ್ನು ತಂದುಕೊಡಲಿದೆ. ಅದಲ್ಲದೆ ನೀವು ಒಂದು ಹೊಸ ಯಾವುದೇ ಕೆಲಸ ಕಾರ್ಯಗಳನ್ನು ಅಥವಾ ಯಾವುದೇ ಒಂದು ಹೊಸ ಏನೇ ಒಂದು ಪ್ರಾರಂಭ ಮಾಡುವಂಥದ್ದಿದ್ದಲ್ಲೂ ಈ ದಿನಾಂಕಗಳನ್ನು ಪ್ರಾರಂಭ ಮಾಡಿಕೊಳ್ಳಿ, ಎಲ್ಲ ಶುಭ ಫಲಗಳಾಗಲಿದೆ. ಅದಲ್ಲದೆ ಪ್ರಮುಖ ಒಂದು ಕೆಲಸಗಳನ್ನು ಸಹಿತ ಪ್ರಾರಂಭ ಮಾಡುವಂಥದ್ದಿದ್ದಲ್ಲಿ ಈ ದಿನಾಂಕಗಳಲ್ಲಿ ಮಾಡಿದರೆ ನಿಮಗೆ ಒಳ್ಳೆಯ ಯಶಸ್ಸು ಹಾಗೂ ಒಳ್ಳೆಯ ಒಂದು ಬಹುಪಟ್ಟು ಯಶಸ್ಸು ಸಿಗುವಂಥ ಎಲ್ಲ ಯೋಗಗಳಿದೆ. ಅದಲ್ಲದೆ ಈ ತಿಂಗಳಲ್ಲಿ ನಿಮಗೆ ಯಾವ ಒಂದು ಪ್ರಾರ್ಥನೆಗಳನ್ನು ಹಾಗೂ ದೇವತಾ ಪೂಜನೆಗಳನ್ನು ಮಾಡಿದಲ್ಲಿ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತದೆ ಎಂಬುದನ್ನು ನೋಡೋಣ. ಸ್ನೇಹಿತರೆ, ಈ ತಿಂಗಳಲ್ಲಿ ನೀವು ಹೆಚ್ಚಿನ ಸಮಯವನ್ನು ಸೂರ್ಯ ದೇವರ ಆರಾಧನೆಯನ್ನು ಮಾಡಿ ತಿಂಗಳು. ಯಾಕೆಂದ್ರೆ ನಿಮ್ಮ ವಿಶೇಷವಾಗಿ ಈ ಒಂದು ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಸಿಂಹ ರಾಶಿಗೆ ಸೂರ್ಯನ ಆಗಮನವಾಗಲಿದೆ. ಹಾಗಾಗಿ ನಿಮಗೆ ಒಳ್ಳೆಯ ಒಂದು ಸೂರ್ಯನ ಆರಾಧನೆಯಿಂದ ಶುಭ ಫಲಗಳು ಪ್ರಾಪ್ತಿಯಾಗತಕ್ಕಂಥದ್ದು ಹಾಗೂ ಪ್ರತಿನಿತ್ಯ ಸೂರ್ಯ ಉದಯ ಆಗತಕ್ಕಂಥ ಸಂದರ್ಭದಲ್ಲಿ ಸೂರ್ಯನ ಒಂದು ಉದಯದ ಸಮಯದಲ್ಲಿ ನೀವು ಪ್ರಾತಃ ಕಾಲದಲ್ಲಿ ಸೂರ್ಯ ದೇವರಿಗೆ ಅರ್ಘ್ಯವನ್ನು ನೀಡುವಂಥದ್ದು ಹಾಗೂ ಸೂರ್ಯ ನಮಸ್ಕಾರ ಮಾಡುವುದರಿಂದ ನಿಮ್ಮ ದೇಹದಲ್ಲಿ ಒಳ್ಳೆಯ ಚೈತನ್ಯ ಹಾಗೂ ಒಂದು ಧೈರ್ಯ ಮತ್ತೊಂದು ಸಾಮರ್ಥ್ಯಗಳು ಪ್ರಾಪ್ತಿಯಾಗುವುದಲ್ಲದೆ ಭಾನುವಾರ ಆದಿತ್ಯ ಹೃದಯವನ್ನು ಪಠಣ ಮಾಡಿಕೊಳ್ಳಿ. ಆದಿತ್ಯ ಹೃದಯ ಸ್ತೋತ್ರದಿಂದ ಒಳ್ಳೆಯ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗಲಿದೆ. ಹಾಗೂ ಸೂರ್ಯನಾರಾಯಣ ದೇವರ ಆರಾಧನೆ ಮತ್ತು ಸಾಧ್ಯವಿದ್ದಲ್ಲಿ ಈ ತಿಂಗಳು ಪ್ರತಿ ಸೋಮವಾರ ಒಂದು ಈಶ್ವರ ದೇವರ ಶಿವದೇವರ ಆಲಯಕ್ಕೆ ಒಂದು ವಿಸಿಟ್ ಮಾಡಿ ಶಿವ ದೇವಾಲಯಕ್ಕೆ 5 ಪ್ರದಕ್ಷಿಣೆಗಳನ್ನು ಬನ್ನಿ ಹಾಗೂ ಸೂರ್ಯ ದೇವರ ಆರಾಧನೆಯೊಂದಿಗೆ ಶಿವನನ್ನು ಸಹಿತ ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೂ ಪ್ರತಿನಿತ್ಯ ಸಾಧ್ಯವಿದ್ದಲ್ಲಿ ದೇವತಾ ಆರಾಧನೆ ಹಾಗೂ ನಿಮ್ಮ ಸಕಲ ಒಂದು ದುರಿತಗಳ ಪರಿಹಾರಕ್ಕಾಗಿ ಕೆಂಪು ಬಣ್ಣದ ಧಾನ್ಯಗಳನ್ನು ದಾನ ಮಾಡಿ, ಕೆಂಪು ಬಣ್ಣದ ಬಟ್ಟೆಯನ್ನು ಸಹಿತ ದಾನ ಮಾಡುವುದರಿಂದ ನಿಮಗೆ ಈ ತಿಂಗಳು ಶುಭ ಫಲಗಳು ದೊರಕಲಿದೆ. ಸ್ನೇಹಿತರೆ, ಅದಲ್ಲದೆ ನೀವು ಮುಖ್ಯವಾಗಿ ಈ ತಿಂಗಳು 1-2 ಮಂತ್ರಗಳನ್ನು ಪ್ರತಿನಿತ್ಯ ಜಪ ಮಾಡಿದಲ್ಲಿ ನಿಮಗೆ ಈ ತಿಂಗಳು ಶುಭ ಫಲಗಳು ದೊರೆಯುವಂಥ ಎಲ್ಲ ಯೋಗಗಳಿದೆ. 1ನೇ ಮಂತ್ರ ಓಂ ಸೂರ್ಯಾಯ ನಮಃ. ಈ ಮಂತ್ರ ಪ್ರತಿನಿತ್ಯ ನೀವು 108 ಬಾರಿ ಈ ತಿಂಗಳು ನೀವು ಜಪಿಸಿದಲ್ಲಿ ಒಳ್ಳೆಯ ಆರೋಗ್ಯ, ಆತ್ಮವಿಶ್ವಾಸ ಹಾಗೂ ಈ ತಿಂಗಳಲ್ಲಿ ನಿಮಗೆ ಯಶಸ್ಸು ಸಹಿತ ದೊರಕಲಿದೆ. ಮತ್ತು ಓಂ ಗೃಣಿ ಸೂರ್ಯ ಆದಿತ್ಯ ಎಂಬ ಮಂತ್ರವನ್ನು ಸಹಿತ ನೀವು ಗೌರವ, ಕೀರ್ತಿ ಮತ್ತು ನಿಮ್ಮ ತೇಜಸ್ಸು ಹೆಚ್ಚಾಗಲು ಬಳಸಿಕೊಂಡಲ್ಲಿ ಪ್ರತಿನಿತ್ಯ ಈ ಮಂತ್ರವನ್ನು ಜಪ ಮಾಡಿದಲ್ಲಿ ಕೀರ್ತಿ, ಯಶಸ್ಸು ಹಾಗೂ ಲಾಭಗಳೆಲ್ಲ ನಿಮಗೆ ಈ ತಿಂಗಳಲ್ಲಿ ದೊರಕಲಿದೆ. ಸ್ನೇಹಿತರೆ, ಆದಷ್ಟು ಈ ಮಂತ್ರಗಳನ್ನು ಜಪ ಮಾಡಿ ಮುಖ್ಯವಾಗಿ ನಿಮ್ಮ ತಂದೆ ತಾಯಿಯ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಸ್ನೇಹಿತರೆ, ಎಲ್ಲ ಬರತಕ್ಕಂತಹ ಗ್ರಹಚಾರಗಳ ಪರಿಹಾರಕ್ಕಾಗಿ ದೇವತಾ ಆರಾಧನೆ, ನಿಮ್ಮ ಹಿರಿಯರು ಆರಾಧನೆ ಮಾಡಿಕೊಂಡು ಬಂದಂತಹ ಕುಲದೇವರು, ನಿಮ್ಮ ಗ್ರಾಮ ದೇವರು, ಇಷ್ಟ ದೇವರನ್ನೆಲ್ಲ ಸ್ಮರಣೆ ಮಾಡಿಕೊಳ್ಳಿ. ಎಲ್ಲ ಯಾವುದೇ ಒಂದು ಜಾತಕದಲ್ಲಿ ದುರಿತಗಳಿದ್ದಂತಲೂ
ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳಿ. ಯಾವುದೇ ಗ್ರಹಚಾರಗಳಿದ್ದಂದಲ್ಲಿ ಅದಕ್ಕೆ ಬೇಕಾದಂತಹ ಕಾರ್ಯಗಳನ್ನು ಫಲವಾಗಿ ವಿಶೇಷವಾಗಿ ಪರಿಹಾರಗಳನ್ನೆಲ್ಲ ಮಾಡಿಕೊಳ್ಳಿ. ಉತ್ತಮ ಜ್ಯೋತಿಷ್ಯರಲ್ಲಿ ಜಾತಕ ಪರಿಶೀಲನೆ ಚಿಂತನೆಯನ್ನು ಮಾಡಿಕೊಳ್ಳಿ. ಹಾಗೆ ತಂದೆ ತಾಯಿಗಳ ಆಶೀರ್ವಾದ, ಪ್ರತಿನಿತ್ಯ ಈಶ್ವರ ದೇವಾಲಯಕ್ಕೆ ಭೇಟಿ ಕೊಡುವುದರಿಂದಲೂ ಈ ತಿಂಗಳು ನಿಮಗೆಲ್ಲ ಶುಭ ಫಲಗಳು ದೊರಕಲಿದೆ. ಸ್ನೇಹಿತರೆ, ಎಲ್ಲ ಭಗವಂತ ಈ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಸಿಂಹರಾಶಿಯವರಿಗೆ ಎಲ್ಲ ರೀತಿಯಿಂದಲೂ ಯೋಗ, ಭಾಗ್ಯಗಳು, ಐಶ್ವರ್ಯ, ಸಂಪತ್ತು, ಮದುವೆ ಆಗದಿದ್ದವರಿಗೆ ಮದುವೆಯ ಯೋಗಗಳು ಎಲ್ಲ ಪ್ರಾಪ್ತಿಯಾಗಲಿ ಎಂದು ಭಗವಂತನಲ್ಲಿ ಸ್ಮರಣೆ ಹಾಗೂ ವಿಶೇಷವಾಗಿ ಮಕ್ಕಳ ಸಂತಾನದ ಅಪೇಕ್ಷೆ ಇರತಕ್ಕಂಥವರಿಗೆ ಸಂತಾನದ ಯೋಗಗಳು ಪ್ರಾಪ್ತಿಯಾಗಲಿ. ಹಾಗೆ ಯಾರಿಗೂ ಎಲ್ಲ ಪ್ರತಿಯೊಬ್ಬ ಮನುಷ್ಯನಿಗೊಂದು ಮನೆ ಒಂದು ಕಟ್ಟುವಂತ ಯೋಗಗಳಾಗಬೇಕು ಎಂಬಂತ ಒಂದು ಚಿಂತನೆಗಳಿದ್ದಂತಲ್ಲಿ ಪ್ರತಿಯೊಬ್ಬರಿಗೂ ಆ ಒಂದು ಮನೆ, ಒಂದು ಸ್ವಂತವಾದಂತಹ ಮನೆ ಮಾಡುವಂತಹ ಯೋಗಗಳು, ಹಾಗೆ ಎಲ್ಲ ಶುಭ ಫಲಗಳು, ಮಕ್ಕಳಿಗೆ ವಿದ್ಯೆ, ಪತಿಪತ್ನಿಯರಿಗೆ ದಾಂಪತ್ಯ ಜೀವನ, ಸುಖ, ಈ ಎಲ್ಲ ಯೋಗಗಳನ್ನು ಭಗವಂತ ಈ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಅನುಗ್ರಹಿಸಲಿ. ಬಂದಂತಹ ಎಲ್ಲ ಕಷ್ಟಗಳಿದ್ದಂತಲ್ಲಿ ಪರಿಹಾರವಾಗಲಿ, ಶುಭ ಫಲಗಳೆಲ್ಲ ಪ್ರಾಪ್ತಿಯಾಗಲಿ ಎಂದು ಭಗವಂತನ, ನನ್ನ ಆರಾಧ್ಯ ದೇವನಾದಂತಹ ಭಗವಂತನ ಒಂದು ಮಹಾಗಣಪತಿಯಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ, ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಆತ್ಮೀಯರಿಗೆ ವಿಡಿಯೋವನ್ನು ಶೇರ್ ಮಾಡಲು ಮರೆಯದಿರಿ. ನಮ್ಮ ಚಾನೆಲ್ಗೆ ನೀವು ಹೊಸಬರಾಗಿದ್ದರೆ ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪ್ರತಿ ತಿಂಗಳ ಒಂದು ಮಾಸ ಭವಿಷ್ಯ ಹಾಗೂ ದಿನ ಭವಿಷ್ಯಗಳು ಹಾಗೂ ವಾರ ಭವಿಷ್ಯಗಳು ಹಾಗೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ತಿಂಗಳಲ್ಲಿ ಭಗವಂತ ನಿಮಗೆ ಎಲ್ಲ ರೀತಿಯಲ್ಲೂ ಶುಭ ಫಲಗಳನ್ನು ಅನುಗ್ರಹಿಸಲಿ ಎಂದು ದೇವರಲ್ಲಿ ಇನ್ನೊಮ್ಮೆ ಪ್ರಾರ್ಥಿಸಿಕೊಳ್ಳುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಮುಂದಿನ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.